ಕೊಡವ ಯುವ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಮತ್ತು ಲೆದರ್ ಬಾಲ್ ಕ್ರಿಕೆಟ್ಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಕೂರ್ಗ್ ಕ್ರಿಕೆಟ್ ಫೌಂಡೇಶನ್ ವತಿಯಿಂದ ಏಪ್ರಿಲ್ 1 ರಿಂದ 20 ರವರೆಗೆ ಪಾಲಿಬೆಟ್ಟದಲ್ಲಿ ಕೊಡವ ಕ್ರಿಕೆಟ್ ಲೆದರ್ ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ 2 ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ ಎಂದು ಫೌಂಡೇಶನ್ನ ಅಧ್ಯಕ್ಷ ಪೊರ್ಕೊಂಡ ಸುನಿಲ್ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಾಲಿಬೆಟ್ಟದ ಟಾಟಾ ಕಾಫಿ ಸಂಸ್ಥೆಯ ಕ್ರಿಕೆಟ್ ಮೈದಾನದಲ್ಲಿ T20 ಮಾದರಿಯ ಪಂದ್ಯಾವಳಿ ನಡೆಯಲಿದ್ದು, ವಿಜೇತರಿಗೆ ಆಕರ್ಷಕ ನಗದು ಹಾಗೂ ಟ್ರೋಫಿ ನೀಡಲಾಗುವುದು ಎಂದರು. ಸೀಸನ್ 1ರ 10 ಫ್ರಾಂಚೈಸಿಗಳು ಈ ಬಾರಿಯೂ ಮುಂದುವರಿಯಲಿದ್ದು, ಇವರೊಂದಿಗೆ ಮತ್ತಷ್ಟು ಫ್ರಾಂಚೈಸಿಗಳು ಪಾಲ್ಗೊಳ್ಳುವ ನಿರೀಕ್ಷೆಯಿದೆ. ಈ ಪಂದ್ಯ ಕೊಡವ ಕ್ರೀಡಾ ಪ್ರತಿಭೆಗಳಿಗೆ ಸೀಮಿತವಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಜನಾಂಗದ ಪ್ರತಿಭೆಗಳನ್ನು ಗುರುತಿಸಿ ಲೆದರ್ ಬಾಲ್ ಕ್ರಿಕೆಟ್ಗೆ ಉತ್ತೇಜನ ನೀಡುವ ಗುರಿ ಹೊಂದಿದ್ದೇವೆ. ಯುವ ಪ್ರತಿಭೆಗಳು ಲೆದರ್ ಬಾಲ್ ಕ್ರಿಕೆಟ್ ಬಗ್ಗೆ ಹೆಚ್ಚು ಆಸಕ್ತಿ ತೋರಬೇಕೆಂದು ಮನವಿ ಮಾಡಿದರು. ಅದರ ಆದ್ಯ ಅಂದರೆ ಮೊದಲನೇ ಸೀಸನ್ ಇದೇ ಮ್ಯಾನ್ಸ್ ಕಾಂಪೌಂಡಲ್ಲಿ ನಾವು ಮಾಡಿದ್ವಿ. ಆ್ಯಕ್ಚುಲಿ 24 ಮೇ 2024 ಈ ವರ್ಷದ ಈಗ ಕಳೆದ ಮೇ ತಿಂಗಳಲ್ಲಿ ಮುಗಿಸಿದ್ದೇವೆ. ಇದರ ಸೀಸನ್ 2 2025 ಏಪ್ರಿಲ್ 1 ರಿಂದ ಏಪ್ರಿಲ್ 20 ರವರೆಗೆ ಪಾಲಿಬೆಟ್ಟದ ಟಾಟಾ ಕಾಫಿ ಸಂಸ್ಥೆಯ ಕ್ರಿಕೆಟ್ಟಿಗೆ ಸೀಮಿತವಾಗಿರೋ ಒಂದು ಸಜ್ಜಾದ ಮೈದಾನದಲ್ಲಿ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಅದಕ್ಕೆ ಟಾಟಾ ಕಾಫಿ ಸಂಸ್ಥೆಯ ಸಂಪೂರ್ಣ ಬೆಂಬಲ ಸಹಕಾರ ನಮಗೆ ಇದೆ. ಸೊ ಸೀಸನ್ 1ನಲ್ಲಿ ಆದಂಥ ಒಂದು ಪಂದ್ಯಾಟದಿಂದ ಈಗಾಗಲೇ ನಾವು 30 ರಿಂದ 35 ಯುವ ಪ್ರತಿಭೆಗಳನ್ನು ಆ್ಯಕ್ಚುಲಿ ಗುರುತಿಸಿದ್ದೇವೆ. ಅವರನ್ನು ಎಲ್ಲ ರೀತಿಯಲ್ಲೂ ಕ್ರಿಕೆಟ್ ಫೌಂಡೇಶನ್ ವತಿಯಿಂದ ಸಹಕಾರ ನೀಡಿ ಉತ್ತಮ ಒಂದು ಕ್ರಿಕೆಟ್ನ ಹಾದಿಯಲ್ಲಿ ತಗೊಂಡು ಹೋಗಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಉಪಾಧ್ಯಕ್ಷ ಪಾಲಚಂಡ ಜಗನ್ ಮಾತನಾಡಿ, ಈಗಾಗಲೇ ಕ್ರೀಡಾಸಕ್ತರು ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಮುಂದೆ ಬಂದಿದ್ದು, ಕ್ಯಾಶ್ ಬಿಡ್ಡಿಂಗ್ ಮೂಲಕ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲು ನಿರ್ಧರಿಸಲಾಗಿದೆ. ವಿಜೇತ ತಂಡಕ್ಕೆ ನೀಡಲಾಗುವ ನಗದು ಬಹುಮಾನದ ಮೊತ್ತವನ್ನು ಹೆಚ್ಚಿಸಲಾಗುವುದು ಎಂದರು. ಪಾಲಿಬೆಟ್ಟದ ಟಾಟಾ ಕಾಫಿ ಸಂಸ್ಥೆಯಲ್ಲಿ ಸುಸಜ್ಜಿತವಾದ ಕ್ರಿಕೆಟ್ ಆಟದ ಮೈದಾನವಿದ್ದು, ಕೊಡಗಿನ ಯುವ ಪ್ರತಿಭೆಗಳಿಗೆ ಹೆಚ್ಚು ಸಹಕಾರಿಯಾಗಿದೆ. ಮೈದಾನದಲ್ಲಿ ಪಂದ್ಯಾವಳಿಯನ್ನು ಆಯೋಜಿಸಲು ಸಹಕಾರ ನೀಡಿರುವ ಟಾಟಾ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಮಂದಣ್ಣ ಹಾಗೂ ಪ್ರಧಾನ ವ್ಯವಸ್ಥಾಪಕ ಕಳ್ಳಿಚಂಡ ರಾಜೀವ್ ಗಣಪತಿ ಅವರಿಗೆ ಕೂರ್ಗ್ ಕ್ರಿಕೆಟ್ ಫೌಂಡೇಶನ್ ಕೃತಜ್ಞತೆ ಸಲ್ಲಿಸುತ್ತದೆ ಎಂದರು. ದಕ್ಷಿಣ ಕೊಡಗಿನ ಪಾಲಿಬೆಟ್ಟದಲ್ಲಿ ಟಾಟಾ ಕ್ರಿಕೆಟ್ ಮೈದಾನ ತುಂಬಾ ಸುಸಜ್ಜಿತ ಮೈದಾನ ಕೂಡ ಹೌದು. ನಮ್ಮ ಕೊಡಗಿನ ಯುವ ಪ್ರತಿಭೆಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಂತ ಗುಣಮಟ್ಟದ ಒಂದು ಮೈದಾನ ಆಗಿರೋದ್ರಿಂದ ಅದು ತುಂಬಾನೇ ನೆನಪಾಗ್ತದೆ ಅವರಿಗೆ ಮೈದಾನದ ವಿಚಾರದಲ್ಲಿ. ಸೊ ತುಂಬಾ ಈ ಕ್ರಿಕೆಟ್ ಕ್ರೀಡಾ ಆಸಕ್ತರು ತುಂಬಾ ಜನ ಈಗ ಮುಂದೆ ಬಂದಿದ್ದಾರೆ. ನಮಗೀಗ ತುಂಬಾ ಪೈಪೋಟಿ ಇರೋ ತರ ಕಾಣ್ತಾ ಇದೆ. ತುಂಬಾ ನಾವೀಗ ಲಾಸ್ಟ್ ಇಯರ್ IPL ಫಾರ್ಮೆಟ್ ಅಲ್ಲಿ ಮಾಡಿದ್ರಿಂದ T20 ಮಾದರಿ ನಾವು ಮಾಡಿದ್ವಿ. ಈ ಸಲ ನಮ್ಮ ಫ್ರಾಂಚೈಸಿಗಳು ತುಂಬಾ ಜನರು ಮುಂದೆ ಬಂದಿದ್ದಾರೆ. ನಮ್ಗೆ ಒಂದು ಟೀಮ್ ಪರ್ಚೇಸ್ ಮಾಡೋದಕ್ಕೆ ಅವಕಾಶ ಕೊಡಿ. ಪಂದ್ಯಾವಳಿಯ ಸಂಚಾಲಕ ಮಡ್ಲಂಡ ದರ್ಶನ್ ಮಾತನಾಡಿ, ಮುಂದಿನ 2 ತಿಂಗಳೊಳಗೆ ಬಿಡ್ಡಿಂಗ್ ಪ್ರಕ್ರಿಯೆ ನಡೆಯಲಿದ್ದು, ಜನವರಿಯಲ್ಲಿ ನೋಂದಣಿಗೆ ಅವಕಾಶ ಕಲ್ಪಿಸಲಾಗುವುದು ಎಂದರು. ಭಾಗವಹಿಸ್ತಾರೆ. ಅದಕ್ಕೆ ಒಂದು 2 months ಬಿಫೋರ್ ಬಿಡ್ಡಿಂಗ್ ಪ್ರೊಸೀಜರ್ ಮಾಡಿದ್ದೀವಿ. ಹಾಗೆ ಕ್ಯಾಶ್ ಬಿಡ್ಡಿಂಗ್ ಇರುತ್ತೆ. ಈ ಸಲ ಕ್ಯಾಶ್ ಬಿಡ್ಡಿಂಗ್ ಅದನ್ನು ನಾವು ಡಿಸೈಡ್ ಮಾಡಿಲ್ಲ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಮುಂದಿನ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಾವು ಅದನ್ನ ಅನೌನ್ಸ್ ಮಾಡ್ತೀವಿ. ಹಾಗೆ ಇವಾಗ ಅಪ್ಲಿಕೇಶನ್ ಫಾರ್ಮ್ಸ್ ಪ್ಲೇಯರ್ಸ್ಗೆ ಅದನ್ನ ಜನವರಿ ಟೈಮಲ್ಲಿ ಬಿಡೋಣ ಅಂತ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಫೌಂಡೇಶನ್ನ ನಿರ್ದೇಶಕರಾದ ಅಣ್ಣಳಮಾಡ ರಾಯ್ ಚಿನ್ನಪ್ಪ, ಕೀತಿಯಂಡ ಗಣಪತಿ ಹಾಗೂ ಬಲ್ಲಚಂಡ ರೇಣಾದೇವಯ್ಯ ಹಾಜರಿದ್ದರು.